ಅಯ್ಯೋ ಹೊಟ್ಟೆಲಿ ಎಷ್ಟು ಗಡ್ಬಡಾಗತ್ತಲ್ಲ. ವಾಂತಿ ಅದು ಏನಾದರೂ ಆಗ್ತದೇನೋ. ಅಮ್ಮ ಏನು ಮಾಡಲಿ ಹೇಳ ಅತ್ತೆಗೆ. ಯಾಕೆ ಪ್ರೀತಿ ಏನಾಗತ್ತವ ಒಂಥರ ಮಾಡಿ ಎಲ್ಲಿ ಮಕ್ಕ ಏನಾಯ್ತು? ಅತ್ತೆ ನೀವು ಎಲ್ಲಿ ಮಕ್ಕೋತೀರಿ? ಮತ್ತು ಶಿವ ಎಲ್ಲಿ ಮಕ್ಕೋತಾನ್ರಿ? ಅತ್ತೆಮ್ಮ ಮಾವಯ್ಯ ಇಲ್ಲೇ ಮಕ್ಕೋತಾರಲ್ರಿ? ಇಲ್ಲ ಅತ್ತೆಮ್ಮ ಮಾವಯ್ಯ ಅದು ಹೊಸದೊಂದು ರೂಮ್ ಐತಲ್ಲ, ಗೆಸ್ಟ್ ರೂಮ್ ಅಂತೇಳಿ, ಅಲ್ಲಿ ಅವ್ರು ಮಕ್ಕೋತಾರ. ನಾನು ನೀನು ಎಲ್ಲಿ ಮಕ್ಕೋನ, ಶಿವು ಶಶಿ ಆಮೇಲೆ ಅವ್ರು 3 ಜನ ಮಕ್ಕೋತಾರಂತ. ಇಲ್ಲಿ ನಾನು ನೀನು ಅಷ್ಟೇ ಮಕ್ಕೋನು, ಯಾಕಂದ್ರೆ ನಿಂಗೆ ಹುಷಾರಿಲ್ಲಲ್ಲ, ಸುಮ್ಮನೆ ಅವರೆಲ್ಲ ಇಲ್ಲಿ ಬೇಡ ಅಂತ ಅವ್ರನ್ನ ಅಲ್ಲೇ ಮಕ್ಕೊಳಕ್ಕೆ ಏನಿ. ನಿಂಗೆ ಏನರ ಆಗಕತ್ರು ನನ್ನ ಮುಂದೇನೋ ಆರಾಮಾಗಿ ಹೇಳು, ಮುಚ್ಚಿಟ್ಕೊಳ್ಬೇಡ. ಮತ್ತು ಇಂಥ ಕಡೆ ಏನಾದರೂ ಆದ್ರೆ ಪ್ರಾಬ್ಲಮ್ ಆಕತಿ, ಸರಿನಾ? ಹ್ಞೂ ಅತ್ತಿ. ಅತ್ತಿ ಸ್ವಲ್ಪ ಕುಡಿಯಾಕ ನೀರು ಬೇಕಾಗಿತ್ತು. ಹೌದು, ಸರಿ ಹೋಗಿ ತೊಗೊಂಡು ಬರ್ತೀನಿ ತಡಿ. ಅಯ್ಯೋ ದೇವ್ರೆ, ಆ ಹಳಸಿದನ್ನ ತಿಂದ್ಮೇಲೆ ನನಗೆ ಹೊಟ್ಟೆ ಹಿಂಗೆ ಆಗತ್ತಿರ್ಬೇಕು. ತುಂಬ ಗಡಬಡ ಆಗತತಿ, ವಾಂತಿ ಬಂದಂಗೆ ಆಗತತಿ, ಹೊಟ್ಟೆ ಆಗಿಲ್ಲ. ಯಾಕೆ ಈ ರೀತಿ ಆಗತತಿ ಅವ್ವ? ಇದನ್ನ ಅತ್ತಿ ಮುಂದೆ ಹೇಳಲೇನ ಏನು ಬ್ಯಾಡ? ಹೇಳ್ಬೇಕು, ಯಾಕಂದ್ರೆ ಮೊದಲೇ ನನಗೆ ಹಾಂಗೆ ಕಡ್ತತಿ. ಈಗ ಏನಾರ ನಾನು ಹೇಳಿಲ್ಲ ಅಂದ್ರೆ ಏನಾರ ಆದ್ರೆ ಮತ್ತೆ ದವಾಖಾನಿಗೆ ಓಡಬೇಕಾಕತಿ. ಏನಂತ ಹೇಳಿ ಅತ್ತಿಗೆ? ಹೊಟ್ಟೆ ಗಡ್ಬಡಾಗತ್ತಿ ವಾಂತಿ ಬಂದಾಗತ್ತ ಅಂತ ಹೇಳಿರ ಅಂತಾರ. ಯಾಕಂದ್ರೆ ಮೊದಲೇ ಹಾಂಗೆ ಕಡ್ದತ್ತಲ್ಲ ಅದಕ್ಕೆ. ಈಗ ನಾ ಏನಾರ ಇಲ್ಲ ಹಂಗೆ ಸುಮ್ಮನೆ ವಾಂತಿ ಬಂದಾಗತ್ತಂದ್ರೆ ಹಂಗೆ ಅಂತಾರೋ. ಈಗ ಅತ್ತೆಮ್ಮ ಹಳಸಿದನ್ನ ಕೊಟ್ಟಾಳು, ಅದಕ್ಕೆ ಹಿಂಗೆ ಆಗತ್ತಂದ್ರೆ ಅತ್ತೆಮ್ಮನಗೂ ಕೇಳಿರ ಬೈದ್ರೆ ಏನು ಮಾಡಲಿ? ಇದೊಂಥರ ಭಯ ಆಗತ್ತಲ್ಲ ದೇವ್ರೆ ನನಗೆ, ಏನು ಮಾಡಬೇಕು ಗೊತ್ತಾಗತ್ತಿಲ್ಲ. ತಗೋಪೈತಿ ನೀರು ಕುಡಿ. ಮತ್ತೇನಾರ ಬೇಕನ್ನ? ಬೇಕಿದ್ರೆ ಹೇಳ, ನಾನೇನು ನಿನ್ನ ಬೈಯಂಗಿಲ್ಲ ಏನಿಲ್ಲ, ತಂದು ಕೊಡ್ತಾನೆ. ಯಾಕಂದ್ರೆ ಪಾಪ ನಿಂಗೆ ಹುಷಾರಿಲ್ದರಾಕಿ, ನಾವು ಬೇರೆ ಕಡ್ದತಿ ಅದಕ್ಕೆ. ಸರಿ ಅತ್ತಿ. ಯಾಕೋ ಪ್ರೀತಿ ಒಂಥರ ಅದಾಳಲ್ಲ, ಏನಾಯ್ತಿಗೆ? ಏನರ ಆಗತ್ತನ ಹೇಳಬಾಳಲ್ಲ. ಸಾಕು ಅತ್ತಿ. ಅಲ್ಲಿಡ್ತಾನ, ಬೇಕಾದ್ರೆ ಹೇಳ, ರಾತ್ರಿ ಎತ್ತ ಕೊಡ್ತಾನಂತ. ನೀ ಎತ್ತ ಅಡ್ಡಾಡಕದು ಹೋಗಬೇಡ ಜಾಸ್ತಿ. ಸರಿ ಅತ್ತಿ. ಅತ್ತಿ ಮುಂದೆ ಹೇಳೋ ಬೇಡ ಒಂದು ಗೊತ್ತಾಗಲ್ಸಲ್ಲ. ಇವ್ರೇನಾದ್ರೂ ಹೋಗಿ ಅವ್ರ ಮುಂದೆ ಹೇಳಿದ್ರೆ ಬೇಡ, ಹಾನಿ ಮಾಡಿಸ್ಕೊಂಡು ಕಾಸ ಹೇಳೋಣಂತ. ಯಾಕೆ ನನ್ನ ಮುಂದೆ ಏನೋ ಹೇಳ್ಬೇಕನ್ನತ್ತಾಳು, ಮತ್ತೆ ಸುಮ್ಮನಾಗತ್ತಾಳು. ಏನು ಹೇಳ್ಬೇಕನ್ನತ್ ಪಾಪ ಹುಡುಗಿ, ಒಂದು ಗೊತ್ತಾಗಲ್ತು. ಏನರ ಒಳಗೆ ತ್ರಾಸ ಆಗತ್ತೋ ಏನೋ, ಮಗ ನೋಡ್ರಿ ಹಂಗೆ ಅನ್ಸಾಗತಿ, ಬಾಯಿ ಮಾತ್ರ ಬಿಡಬಾಳ. ಪಾಪ ಏನಾಗಿತ್ತು ಏನೋ. ಯಾಕೆ ಅವ ಮಗ ನೋಡಿದ್ರೆ ಒಂಥರ ಆಗೈತಿ? ಏನಾರ ತ್ರಾಸ ಆಗತ್ತನ ಇದ್ರ ನನ್ನ ಮುಂದೆ ಹೇಳು. ಯಾಕೆ ಹಿಂಗೆ ಮಕ್ಕ ಮಾಡ್ಕೊಂಡು ಕುಂತಿದಿ? ನಾನು ನಿನ್ನ ಅಮ್ಮ ಇದ್ದಂಗಲ್ಲ, ಅತ್ತಿ ಅಂದ್ರೇನ ಅಮ್ಮ ಅಂದ್ರೇನ ಎಲ್ಲ ಒಂದ. ನನಗೆ ಹೆಣ್ಮಕ್ಳು ಅದಾಳ ನನಗೊಬ್ಬಗೆ. ನೀನು ನನ್ನ ಮಗಳಿದ್ದಂಗನ. ಹೇಳು, ಏನಾಗತ್ತೈತಿ ತ್ರಾಸ? ನನಗೆ ನಿಮ್ಮ ಅತ್ತ ಮನಂಗ ಹೊಲಸು ಬುದ್ಧಿ ಇಲ್ಲ. ಹಿಂದೊಂಥರ ಮುಂದೊಂಥರ, ಹಿಂದೆ ಮಂದಿ ಮುಂದೆಲ್ಲ ನಾಟಕ ಮಾಡೋದು, ನಿನ್ನ ಮುಂದೆ ಒಂದು ಸಿಟ್ಟೇಟ್ ಮಾಡೋದು ಅಂಥ ಬುದ್ಧಿ ನಂದಿಲ್ಲ. ನಾನು ನಿಮ್ಮ ಅತ್ತಮ್ಮ ಅಂಥೇಳಿ ತಿಳ್ಕೊಬೇಡ. ನಿಮ್ಮ ಅತ್ತಿ ಅತ್ತಿ ಅಂತ ತಿಳ್ಕೊ, ಇಲ್ಲಾಂದ್ರೆ ಅಮ್ಮ ಅಂತ ತಿಳ್ಕೊ. ಅಮ್ಮ ಅಂತ ತಿಳ್ಕೊಂಡ ಏನಾಗತ್ತತಿ, ನಿಂಗೆ ಏನು ತ್ರಾಸ ಆಗತ್ತಿ, ಯಾಕೆ ಹಿಂಗದಿ ಅನ್ನೋದನ್ನು ಹೇಳು. ಏನಾದರೂ ನನ್ನ ಕಡೆಯಿಂದ ಅದನ್ನ ಆರಾಮ್ ಮಾಡ್ಬೇಕಾರೋ ಹಂಗಿದ್ರೆ ಮಾಡ್ತಾನೆ, ಇಲ್ಲಾಂದ್ರೆ ನಂಗೆ ಏನು ಮಾಡೋಕ್ಕಾಗಂಗಿಲ್ಲ. ನೀ ಹೇಳ್ದೆ ಹಿಂಗೆ ಸುಮ್ಮನೆ ಕುಂತ್ರ. ಅದು ಅತ್ತಿ ಅತ್ತಿ ನೀ ಹೇಳೋದಂತೇಳಿ ನನ್ನ ಮೇಲೆ ಹಾನಿ ಮಾಡು, ನಾನು ಹೇಳ್ತೀನಿ. ಹಾನಿ ಅಲ್ಲ, ಯಾಕೆ ನಾ ಯಾರ್ದು ಮುಂದೆ ಹೇಳಲ್ಲ, ನೀ ಹೇಳು. ಇಲ್ಲ ಅತ್ತಿ, ನೀನು ತಲೆ ಮೇಲೆ ಇಟ್ಟ ಹಾನಿ ಮಾಡು, ನೀ ಹೇಳಿದ್ದನ್ನ ಯಾರ್ದು ಮುಂದೆ ಹೇಳಲ್ಲ ಅಂತೇಳಿ ಅಂದ್ರೆ ನಾನು ಹೇಳ್ತೀನಿ ನಿನಗೆ. ಸರಿ ಆಯಿತು, ನಿನಗೆ ಸಮಾಧಾನ ಇಲ್ಲಲ್ಲ ಅದಕ್ಕೆ ನಿನ್ನ ಮೇಲೆ ಹಾನಿಗೂ ನಾನು ಯಾರ್ದು ಮುಂದೆ ನೀ ಹೇಳಿರೋದನ್ನ ಹೇಳೋದಿಲ್ಲ, ಸರಿನಾ? ಇವಾಗಾದರೂ ಹೇಳು, ಮತ್ತೆ ಯಾಕೆ ಸುಮ್ಮನೆ ಇದೆಯಾ? ಕುಂದ್ರು ಅತ್ತಿ ಹೇಳ್ತೀನಿ. ಹೇಳು ಪ್ರೀತಿ, ಏನಾಯ್ತಪ್ಪ? ಹೊಟ್ಟೆ ಮೊಸ ಏನಾದರೂ ತಿಂದ್ಯಾ? ಅದು ಅತ್ತಿ ಅತ್ತೆಮ್ಮ ಅದಾಳಲ್ಲ, ನನಗೆ ಹಳಸಿದನ್ನ ಕೊಟ್ಟಿದ್ಲು, ಅದನ್ನ ತಿಂದಿನಲ್ಲ, ಅದಕ್ಕೆ ನನಗೆ ವಾಂತಿ ಬಂದಂಗೆ ಆಗತ್ತತಿ. ಇಲ್ಲೇ ಗಂಟ್ಲಾಗ ಕುಂತು ಬಿಟ್ಟತತಿ, ತಿಂದಿದ್ರೆ ಹೊಡಿತದಂತ ಅಂದ್ಲು. ಅದಕ್ಕೆ ನಾನು ತಿಂದುಬಿಟ್ನಿ, ಗರಂ ಗುಳಂ ಅಂತ ನುಂಗಿ ನೀರು ಕುಡಿದ್ನಿ. ಅದು ಇವಾಗ ನನಗೆ ವಾಂತಿ ಬಂದಂಗೆ ಆಗೋದು, ಆಮೇಲೆ ಹೊಟ್ಟೆಲ್ಲ ನುಸೋದು ಆಗತ್ತತಿ. ಅತ್ತಿ ಏನು ಮಾಡಬೇಕು ಗೊತ್ತಾಗಬಲ್ತು. ನೀ ಯಾರ್ದು ಮುಂದೆ ಹೇಳಲ್ಲ ಅಂತ ನನ್ನ ರಾಣಿ ಮಾಡಿದಿ, ನೀ ಯಾರ್ದು ಮುಂದೆ ಹೇಳಬಾರ್ದು. ಅಯ್ಯೋಯ್ಯೋ, ಏನು ನಿಮ್ಮ ಅತ್ತೆಗೆ ಅಲ್ಲ ಬುದ್ಧಿ ದೈತಿ ಎಲ್ಲ ಅದಕ್ಕೆ. ಆರಾಮಿಲ್ಲ ಹುಡುಗಿಗೆ ನಾ ಹೇಳಿನಿ, ನಾನ ಉಂಡ ಅಂದ್ಲಕಿ ಭಾಳ ಹೊಲಸು ಬುದ್ಧಿ ಐತು ನಿಮ್ಮ ಅತ್ತೆ ಮಂದ. ಅಲ್ಲ ಏನ ಆರಾಮಿಲ್ಲದ ಹುಡುಗಿ ಹಾವು ಕಡ್ದತಿ, ಹಳಸಿದನ್ನ ಕೊಡಾಕಿ ಬುದ್ಧಿ ಬುಕ್ಕಲ್ಲ ಇಲ್ಲ. ಏನು ದನಗಾಯಿ ಏನವ ಅದು ಅಲ್ಲವ, ನೀ ಯಾಕಾರ ತಿಂದಿ ಆಯ್ತು ಕೊಟ್ಲ ಅಂತ ಹೇಳಿ ಆ ಕಡೆ ಒಜ್ಜಿಬೇಕಲ್ಲ ಕೆಟ್ಟಾಗ ಹೋದಾಗ
ತಿಂದನಂತೆ ಸುಳ್ಳು ಹೇಳ್ಬೇಕಲ್ಲ ನೀನು. ಇಲ್ಲ ಅತ್ತಿ, ಇಲ್ಲೇ ಇದ್ಲು ಅತ್ತೆಮ್ಮ. ಅದಕ್ಕೆ ನಾನು ತಿನ್ನೋ ಮಟನು ಎಲ್ಲೂ ಹೋಗತೇಕಿಲ್ಲ. ಒಂದೇ ಸಲ ಹೋಗಿದ್ಲು ನೀರು ತರಾಕಂತೇಳಿ. ನಾನು ಮುಂದೆ ಇಟ್ಕೊಂಡ ಕುಂತಿದ್ನಿ. ಅತ್ತಾಕಿ ಬಿಸಿ ಬಿಸಿ ಅನ್ನ ಊಟ ಮಾಡಿ ಬಂದ್ಬಿಟ್ಟಾಳ. ಅದಕ್ಕೆ ನಾನೇನನ್ನಿ, ಅತ್ತಮ್ಮ ಇದು ಯಾಕೋ ಅನ್ನ ಒಂಥರ ವಾಸನೆ ಬರತ್ತಂದ್ರ ಅದೇನು ವಾಸನೆ ಬರೋದಿಲ್ಲ. ಈಗ ನಾನು ಅದನ್ನ ಉಂಟು ಬಂದನು ತಣ್ಣಗತ್ತೀನ. ಇಲ್ಲ ಅದ ತಲೆಗೆ ಹಾಕಿ ಕಟ್ತಾನ ನೋಡಂತ ಅಂತ ಬೈಯಾಕತ್ಲು. ಇಲ್ಲ ನಾನು ಹಾಕಿ ಗಂಟ್ಲಿಗೆ ತುರುಕ್ತನಂತ ಬೈಯಾಕತ್ಲು. ಅದಕ್ಕೆ ಸುಮ್ಮನೆ ಅತ್ತಿ ತಿಂದ್ಬಿಟ್ನಿ ಬಡ ಬಡ ಬಡ. ಆದ್ರೆ ಈಗ ನೋಡಿದ್ರ ಹೊಟ್ಟೆ ಒಂಥರ ಗಡ ಬಡ ಆಗೋದು, ಆಮೇಲೆ ಹೊಟ್ಟೆಲ್ಲ ನುಸೋದು, ತಲೆ ಎಲ್ಲ ನುಸೋದು, ವಾಂತಿ ಬಂದಂಗೆ ಆಗೋದು ಆಗತ್ತೆ ಅತ್ತಿ. ಚಿಗೋ ಐತಿ, ಅಷ್ಟು ಹೊಲಸು ಬಿದ್ದ ಐತಿ ನೋಡ. ಅಲ್ಲ ಏನ್ ದಾಡಿ ಆಕಿಗೆ ಹೇಳಿದ್ರ ನಾನು ಮಾಡಿ ಕೊಡ್ತಿದ್ನಲ್ಲ ಆಕಿಗೆ ತಿನ್ನಾಕ. ಹಾ ಇಲ್ಲ ಅಂದ್ರೆ ನಿನಗರ ಮಾಡಿ ಕೊಡ್ತಿದ್ನಲ್ಲ ಯವ್ವ. ಅದಕ್ಕೇನ ಬಂದಿತ್ತ ಯವ್ವ ನಿನಗೆ ತನ್ನೇನ ಅಂತ ಕೊಡೋದಂತದ. ಅದು ಹಳಸಿ ತನ್ನ ಬುದ್ಧಿ ಬುಕ್ಕಲ್ಲ ಒಂದ್ ಲೀಟ್ರ್ ಆಯ್ತನ ಅದಕ್ಕೆ ಹೆಣ್ಣಿಗೆ. ಯವ್ವ ಹೆಂಗೈತ್ ನೋಡದ. ಅಲ್ಲಿ ದಿನ ಹಿಂಗ ಮಾಡ್ತಾ ಅಣ್ಣಗೆ ನಿನಗ. ಅಲ್ಲ ಹಳಸಿ ತನ್ನ ತನಗ ತಿನ್ನಕ್ ಆಗಲ್ಲ. ನಿನಗೆ ಹೆಂಗ್ ಕೊಟ್ಲಾಗಿ ನೆನೆಸ್ಕೊಂಡ್ರೆ ನನಗ ವಾಂತಿ ಬಂದಂಗ ಆಗತೈತಿ. ನಿನಗೆ ಹೆಂಗ್ ಕೊಟ್ಲಾಗಿ ನೀನರ ಯಾಕೆ ತಿಂದಿ. ಚಿಗೋ ದಾಳವು ಎಂತ ಹೊಲಸು ನಾಲಾಯಕ್ ಬಿದ್ದೈತಿ ನೋಡಕಿ. ನಾ ಅದಕ್ಕೆ ಅನ್ಕೊನಿ ನಾ ಉಂಡನ್ ಅನ್ನತಾಳ. ಈಕೆ ನಿನ್ನ ಕಾಲ ಕೊಡ್ಬೇಕು ಇವ ತನ್ನಿ ಅನ್ನ ಹೇಳಾತನ. ಅದು ಮೆತ್ತಗಾಗಿತ್ತು, ವಾಸನೆ ಬಂದಿತ್ತು ಅಂತ ಹೇಳಾಕತ್ತನ. ಆದ್ರೂ ನಾನ ಉಂಡನಂತಿಕೆ ಸ್ವಾದ ಮಾಡಿರೋ ನೋಡೈತಿ. ನಿನ್ನ ಕೊಟ್ಟಾಳಲ್ಲ ಅದಕ್ಕೆ ಮಂದಿ ಮುಂದ್ಲ ಹೇಳ. ಈಗ ತಾತನ ಮುಂದೆ ಹೇಳಿರ ಆಕಿನ ಒತ್ತಾನಂತೇಳಿ ನಾನ ಉಂಡನಂತ ಹೇಳ್ತಾಳ ಆಕಿ. ಅದೆಷ್ಟರ ಹೊಲಸು ಬಿದ್ದಿರ್ಬೇಕು ಆಕಿಗೆ. ಹೇಳಿದ್ರೆ ನಾ ಮಾಡಿ ಕೊಡ್ತೀನಲ್ಲ ಅದಕ್ಕಾಗಿ ಬಂದನಿಲ್ಲಿ ಅಂತದ್ರಾಗ ನಿನಗೆ ಯಾಕೆ ಕೊಡ್ಲಿ ಆಕಿ. ತಾಯಿ ಏನ್ರ ಆದ್ರೆ ಏನ್ ಮಾಡೋದು ಇವ. ನೀವು ವಾಂತಿದಾದ್ರ ಮಾಡ್ಕೊಂಡ್ಬಿಡಿವ ಆ ಕಡೆ. ಸುಮ್ಮನೆ ಎಲ್ಲೆತ್ತ ಬಟ್ಟೆ ಇದ್ದಿದ್ದ ಬದ್ದಿದ್ದ ಎಲ್ಲ ಹೊರಗೆ ಬಂದ್ಬಿಡ್ತತ್ತ ಕಡೆ. ಅತ್ತಿ ನೀನು ಹೋಗಿ ಮತ್ತು ಅತ್ತೆಮ್ಮಗೆ ಹೇಳ್ಬೇಡ, ಮಾವಂಗದು ಹೇಳ್ಬೇಡ. ಅತ್ತೆಮ್ಮ ನಾನು ಹೊಡೆದ ಬಿಡ್ತಾಳ. ಮೊದ್ಲಾಕಿ ಹನಿ ಮಡ್ಸ್ಕೊಂಡಾಳ. ನೀ ಯಾವ್ದಾರ ಮುಂದೆ ಹೇಳಿದಂದ್ರೆ ನಿನ್ನ ಯಾರಿಗಿನ ಕತ್ತರಿಸೋದಂತ ಹೇಳಿದಾಳ ನನಗೆ. ಮಕ್ಕೊಂಡಾಗ ಬಂದ ಅಂತಂದ್ರೆ ನೀ ಏನಾರ ಹೇಳಿದಂದ್ರೆ ಆಕೆ ಹಂಗ ಮಾಡ್ತಾಳ. ಇಲ್ಲ ನೀ ಹೇಳ್ಬೇಡ ಸುಮ್ಮನಿರು. ಎಷ್ಟು ಒಳ್ಳೆ ಮಗಳು ನೀನು. ಎಲ್ಲ ಮಾಡ್ತೀವಿ ಆಕೆಗೇನು ದಾಡಿ. ಬಿಸಿಯನ್ನ ಕೊಡಾಕ ಆರಾಮಿಲ್ಲ ಟೈಮ್ದಾಗ ನಿನಗೆ ತಂಗಳನ್ನ ಕೊಟ್ಟಾಳಲ್ಲ. ತಂಗಳನ್ನ ಕೊಟ್ಟರು ಪರವಾಗಿಲ್ಲ, ಅದ್ರಾಗ ಹಳಸಿ ಹಾಸಿ ಬರತೈತಿ. ಆ ವಾಸನೆಗೆ ನನಗೆ ವಾಂತಿ ಬಂದಂಗಾಗಿ ನಾನು ತೆಗೆದಲ್ಲಿ ಮೂಲೆ ಇಟ್ಟಿದ್ನಿ ಅವನು. ಅದನ್ನ ತಂದ ನೀನು ಕೊಟ್ಟಾಳಲ್ಲ, ನನಗೆ ಅದಕ್ಕೆ ಬೇಜಾರಾಗತೈತಿ. ಪ್ರೀತಿ ಯವ್ವ ನೀನು ನಮ್ಮ ಮನೆಗೆ ಬಂದ್ಬಿಡು, ಇಲ್ಲಿ ಇರಬೇಡ. ಆಕೆ ಚಲೋ ತಂಗಿ ನೋಡ್ಕೊಳ್ಳೋದಿಲ್ಲ ನಿನ್ನ. ಇಲ್ಲ ಅತ್ತಿ ನಾನು ಬರೋಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಅವ್ರನ್ನ ಬಿಟ್ಟು ಎಲ್ಲೂ ಬರೋಲ್ಲ. ಅವ್ರಿಗೆ ನಮ್ಮನ್ನು ಬಿಟ್ಟರೆ ಯಾರದಾರು, ಅವ್ರಿಗೂ ಯಾರೂ ಇಲ್ಲ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ಪಾಪ ಮಾವಯ್ಯ ತುಂಬ ಒಳ್ಳೆಯವರು, ಕೇಳಿದ್ದನ್ನೆಲ್ಲ ತಂದು ಕೊಡ್ತಾರೆ. ಅತ್ತೆಮ್ಮ ಬೈತಾಳೆ, ಆದರೆ ಇಂಥದ್ದೆಲ್ಲ ಇವತ್ತೇ ಫಸ್ಟ್ ಮಾಡಿದ್ದಾಗಿ. ಇಲ್ಲಾಂದ್ರೆ ಯಾವಾಗೂ ಮಾಡಿಲ್ಲ. ತನ್ನೆಯನ್ನ ಇದ್ರೆ ಕೊಡ್ತಿದ್ಲು ಬಿಡು, ಆದರೆ ಹಳಸಿದನ್ನ ಯಾವತ್ತೂ ಕೊಟ್ಟಿರಲಿಲ್ಲ. ಚೆಲ್ಲಿದ್ಲು, ಆದರೆ ಇವತ್ತು ಯಾಕೆ ಹಿಂಗೆ ಮಾಡಿದ್ಲು ಗೊತ್ತಿಲ್ಲ. ಅದೇ ಹಳಸಿದನ್ನ ತಂದು ಕೊಟ್ಬಿಟ್ಲು ಅತ್ತೆಮ್ಮ. ನಾನೇನು ಸಾಯಲಿ ಅಂತ ಕೊಟ್ಲ ಅಥವಾ ಅದು ಉಳ್ದತ್ತಂತ ನನಗೆ ಕೊಟ್ಲ ಯಾರಿಗೆ ಗೊತ್ತು. ಆದರೂ ಪಾಪ ತುಂಬಾ ಒಳ್ಳೆ ಮನಸ್ಸು ಅತ್ತೆಮ್ಮಂದು. ಅವ್ರು ಬಿಟ್ಟು ನಾನು ಬರಲ್ಲ ಅತ್ತಿ. ಅಲ್ಲವ್ವ ಅಷ್ಟೆಲ್ಲ ಯಾಕೆ ಮಾಡಿರೋನು ಒಳ್ಳೆಕೆ ಅಂತ ಹೇಳ್ತೀಯಲ್ಲ. ನಿನ್ನ ಗುಣನ ದೊಡ್ಡದವ್ವ, ನಿನ್ನ ಮನಸ್ಸು ಭಾಳ ದೊಡ್ಡದೈತಿ. ನಿನ್ನಂತಾಕಿ ಆಕೆ ಮನೆಗೆ ಬಂದು ಉಳಿಬೇಕಂದ್ರೆ ಪುಣ್ಯ ಮಾಡ್ಯಾಳಾಕಿ. ಅಂತದ್ರಾಗ ಹಿಂಗೆ ಕಾಡ್ತಾಳಲ್ಲ, ಅದಕ್ಕೆ ದೇವರಾಕಿಗೆ ಮಕ್ಕಳನ್ನ ಕೊಟ್ಟಿಲ್ಲ. ಹಿಂಗೆ ಕಾಡ್ತಾ ಅನ್ನೋ ಕಾರಣಕ್ಕನ ಆ ದೇವರಾಕಿ ಮಕ್ಕಳ ಬಾಕಿ ಅನ್ನೋದನ್ನ ಕೊಟ್ಟೇ ಇಲ್ಲ ನೋಡು. ಅದಕ್ಕೆ ಮಕ್ಕಳಾಗಿಲ್ಲ ಅದಕ್ಕೆ. ಇಲ್ಲ ಅಂದಿದ್ರೆ ಅದಕ್ಕೂ ಇಲ್ಲ ಅಂದ್ ಮಕ್ಕಳು ಆಗ್ತಿದ್ದು. ಅದು ಹಿಂಗೆ ಕಾಡೋದ. ನಾಳೆ ಸಸ್ಯಾರ ಬಂದ್ರೆ ಗಂಡು ಮಗ ಆದ್ರೆ ಸಸ್ಯಾರ ಬಂದ್ರೆ ಅವ್ರನ್ನ ಹರದು ಕುಡಿದ ಮತ್ತು ಅದ್ರ ಕೈಯಾಗ ಯಾರು ನಿಂದಿರ್ತಾರ. ಅದಕ್ಕೆ ದೇವರೆಲ್ಲ ಮುಂದಿಂದೆಲ್ಲ ಯೋಚನೆ ಮಾಡಿ ಅದಕ್ಕೆ ಮಕ್ಕಳನ್ನ ಕೊಟ್ಟಿಲ್ಲ. ಏನು ಮಾಡೋದಕ್ಕತಿ, ಹಣೆ ಬರಬೇಕು. ಮಕ್ಳು ಆಗ್ಬೇಕಂದ್ರೆ ಮನಸ್ಸು ದೊಡ್ಡದಿರ್ಬೇಕು ಗೊತ್ತೈತೇನ. ಏನು ಮಾಡೋಕತಿ ಅಂತ ಕೆದಾಳಾಕಿ. ಇರ್ಲಿ ಬಿಡುವ, ಕಣ್ಣೀರು ಹೊಡ್ಸ್ಕೊ. ಇನ್ನು ಮೇಲೆ ನಾನೇ ನಿಂಗೆ ಊಟ ತಂದು ಕೊಡ್ತೇನೆ. ಹಾಗೆ ಹೇಳೋದೇ ಇಲ್ಲ, ನಾನೇ ಕೊಡ್ತಿದ್ನಿವ್ವ. ನಾನು ಅಲ್ಲಿ ಅಲ್ಲಿ ಜಗಳಾಡತಿದ್ರಲ್ಲ ಬಿಡ್ಸಾಕ್ ಹೋಗಿದ್ವಿ ಇವ. ಇಲ್ಲಾಂದ್ರೆ ನಾನೇ ಕೊಡ್ತಿದ್ದೀನಿ ತಂದು. ಏನು ಮಾಡೋದು, ಅದಕ್ಕೆ ಹೇಳಿ ಹೋಗ್ಬಿಟ್ನೆ. ಅದು ಬಿಸಿ ಬಿಸಿ ತಿಂದು ನಿಂಗೆ ಹಳ್ಸಿದ್ ಕೊಟ್ಟೈತಿ. ಏನು ಮಾಡೋದು, ಕೇಳಿ ಬನ್ನಿ. ನಾನು ರೂಮ್ನ್ಯಾಗ ಅದನ್ನ ಹಾಕಿನ ಅಷ್ಟು ಕೇಳಿ ನೋಡು, ಹೇಳೇ ಇಲ್ಲ ನೋಡವ ಪ್ರೀತಿ. ಎಷ್ಟು ಕೇಳಿ ಹೇಳಿಲ್ಲ, ಬಾಯೇ ಬಿಡಲಿಲ್ಲ ನನಗೆ. ಅಮ್ಮ ಅಮ್ಮ ಮಾಡ್ಕೋತೀನಿ ವಾಂತಿ ಮಾಡ್ಕೋತಿ. ಒಂದು ಬುಟ್ಟಿ ತೊಗೊಂಬರ್ಲೇನ? ಅದು ವಾಂತಿ
ಆಗತ್ತಿಲ್ಲ ಅತ್ತಿ, ಬರೀ ಆದಂಗೆ ಆಗತ್ತತಿ, ಅದಕ್ಕೆ ತ್ರಾಸ ಆಗತ್ತದ ನನಗೆ. ಅಮ್ಮ ಅಮ್ಮ, ನಿಮ್ಮ ಮಾವಿನ ಕರ್ಲೇನ? ಬೇಡ ಅತ್ತಿ, ನೀನ ನಮ್ಮ ಅಮ್ಮನ ಥರ ಅದಿ, ಮತ್ತೆ ಯಾಕೆ ಕರಿತಿದಿ? ಎಷ್ಟು ಚಲೋ ನೋಡ್ಕೋತಿದಿ ನನ್ನ ಮೇಲೆ ಎಷ್ಟು ಪ್ರೀತಿ ಮಾಡ್ತಿದಿ. ನಿನ್ನಂತ ಅತ್ತಿ ಸಿಗಾಕ ನಾನು ಭಾಳ ಪುಣ್ಯ ಮಾಡಿದೆ ಅತ್ತಿ. ಬಾ, ಇಲ್ಲಿ ನನ್ನ ತೊಡಿ ಮೇಲೆ ಮಲ್ಕೋ. ಸರಿ ಅತ್ತಿ. ಎಷ್ಟು ಒಳ್ಳೆ ಅತ್ತೆ ಇವರು, ಪಾಪ ಅವ್ರು ಇದ್ದುಕಂತೂ ನನ್ನ ತೊಡಿ ಮೇಲೆ ಮಲಗಿಸ್ಕೊಂಡಿದ್ದಾರೆ. ಅತ್ತಿ, ನೀ ಅಂದ್ರೆ ನಂಗೆ ಭಾಳ ಇಷ್ಟ ಅತ್ತಿ. ನನ್ನ ಮನಸ್ಸಿಗೆ ಭಾಳ ಬೇಜಾರಾಗಿದೆ ಪ್ರೀತಿ. ನಾನು ನಿನಗೆ ಊಟ ಕೊಡ್ದಾಗ ಹೋಗ್ಬಿಟ್ನಲ್ಲ ಅನ್ನೋದೊಂದು ಮನಸ್ಸಿನಾಗ ಕಾಡಾಕತ್ತದವ್ವ. ಆರಾಮಾಗಿ ಮಕ್ಕಳ ಮಗಳ, ನಾನು ಇಲ್ಲೇ ಇರ್ತೇನೆ. ಹಾಂ, ಜೂ 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 ಲಾಲಿ ಜೂ ಜೂ ಕಂದಮ್ಮ ಚಿನ್ನಮ್ಮ ನನ್ನ ಮುದ್ದು ಅಮ್ಮ. ಜೂ ಜೂ ಲಾಲಿ ಜೂ ಜೂ ಲಾಲಿ ಜೂ ಜೂ ಲಾಲಿ ಜೂ 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 ಜೂ. ನಿತ್ಯ ಬರುತ್ತಿದೆ ಕಂಗಳಲ್ಲಿ, ಮಲಗು ನೀನು ತೊಟ್ಟಿಲಲಿ. ಅಮ್ಮನೂ ಹಿಂಗ ಹಾಡ್ತಿದ್ರು ಅತ್ತಿ, ನೀ ಹೆಂಗ ಹಾಡತಿಲ್ಲ ಹಿಂಗ ಹಾಡಿ ನಮ್ಮನಿಬ್ಬರನ್ನೂ ಮಲಗಿಸ್ತಾ ಇದ್ರು. ನೀನು ನಮ್ಮ ಅಮ್ಮನ ಥರನ ಅನ್ಸಾತಿವಾಗ ನನಗೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗತಿ, ನನಗೆ ಅಮ್ಮ ಸಿಕ್ಕಿದ್ರು ಅಂತೇಳಿ. ಹೌದಾ, ಸರಿ, ಇವಾಗ ಕಣ್ಣು ಮುಚ್ಕೊಂಡು ಮಲ್ಕೋ, ಸರಿನಾ? ನಿನಗೆ ಬೆಳಕಾಗೋ ಅಷ್ಟೊತ್ತಲ್ಲಿ ಆರಾಮಾಗ್ಬಿಡ್ತತಿ. ನೀವು ಮಲ್ಕೊಳಲ್ವಾ ಅತ್ತಿ? ಮತ್ತೆ ನೀವು ಮಲ್ಕೊಂಡ್ಬಿಡ್ಬರಿ ಈ ಕಡೆ, ನಾನು ಮಲ್ಕೋತೀನಂತ. ಪಾಪ ನೀವು ಎಷ್ಟೊತ್ತಂತ ಕುಂದಿರ್ತೀರಿ? ನೀವು ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೈತಲ್ಲ, ಮಲ್ಕೊಬರಿ ಅತ್ತಿ. ಎಲ್ಲರನ್ನೂ ಎಷ್ಟು ಅರ್ಥ ಮಾಡ್ಕೋತಿದ್ದೀನಿ ನೀನು, ಪರವಾಗಿಲ್ಲ, ನಿನ್ನ ಮಲ್ಕೋ, ನನಗೇನು ನಡೀತತಿ. ನೀನು ಮಲ್ಕೊಂಡ್ಮೇಲೆ ನಾನು ಮಲ್ಕೋತೀನಂತ. ಹಾಗಾದ್ರೆ ಈ ಕಡೆನ ಹೊಳ್ಳಿ ಮಲ್ಕೋತೀನಿ ಬಿಡತ್ತಿ, ಈ ಕಡೆನ ಕುಂದಿರ್ತೀರಿ. ಯಾಕಂದ್ರೆ ಆಮೇಲೆ ಪಾಪ ನೀವು ಮತ್ತೆ ಈ ಕಡೆ ಬಂದು ನೀವು ಈ ಕಡೆ ತಲೆ ಮಾಡಿ ಮಲ್ಕೋಬೇಕಾಗ್ತತಿ. ಅದಕ್ಕೆ ಪರವಾಗಿಲ್ಲ, ನೀನು ಮಲ್ಕೋ, ಆಮೇಲೆ ನೋಡೋಣಂತ, ಸರಿನಾ? ಸರಿ ಅತ್ತಿ. ನನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗ್ತಾ ಇದೆ. ಎಷ್ಟು ಒಳ್ಳೆ ಮನಸ್ಸಿವ್ರದು, ನನ್ನ ಮಗಳಿಗೆ ತಾಯಿ ಪ್ರೀತಿನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ದೊಡ್ಡ ಮನಸ್ಸಿವ್ರದು. ಇವ್ರ ಮಗನಿಗೆ ಮದುವೆ ಮಾಡ್ಕೋತೀವಿ ಅಂತ ಹೇಳಿ ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ. ನನ್ನ ಮಗಳು ಪುಣ್ಯ ಮಾಡ್ಯಾಳ, ಇಂಥ ಅತ್ತಿನ ಪಡೆಯಾಕ. ಈಗಿನ ಕಾಲದಲ್ಲಿ ಇಂಥ ಅತ್ತಿ ಎಲ್ಲಿ ಸಿಗ್ತಾಳೋ? ಸಿಗೋದು ತುಂಬ ಕಷ್ಟ. ಆ ದೇವರು ನನಗಾದರೂ ಒಳ್ಳೆ ಜೀವನ ಕೊಡಲಿಲ್ಲ, ನನ್ನ ಮಗಳಿಗಾದರೂ ಒಳ್ಳೆ ಜೀವನ ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ. ಅವ್ರನ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಇಂಥ ಅತ್ತಿ ಸಿಗ್ತಾಳೋ ನನಗೆ. ನನ್ನ ಮಗಳು ಎಷ್ಟು ಪುಣ್ಯ ಮಾಡಿದಾಳೋ ಏನೋ. ನಾನು ಕೊಡೋ ಥರ ಪ್ರೀತಿನೇ ಅವರು ಕೊಡ್ತಾ ಇದ್ದಾರೆ. ನಾನು ತಡಿ ಮಲ್ಗಿಸ್ಕೊಂಡು ಹಾಡು ಹಾಡೋತಿದ್ದಲ್ಲ, ಹಾಗೆ ಅವ್ರಿಗೆ ಹಾಡು ಹಾಡಿ ಮಲಗಿಸ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಗ್ರೇಟ್ ಇವರು. ಯಾರ್ದೋ ಮಗಳನ್ನ ತಮ್ಮ ಮಗಳನ್ನ ರೀತಿ ಟ್ರೀಟ್ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್ ಇವರು. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನ್ನ ಮಗಳಿಗೆ ತಾಯಿ ಸಿಕ್ಕಿದ್ಲು, ತಾಯಿ ಪ್ರೀತಿ ಸಿಗ್ತಾ ಇದೆ ಅಂತೇಳಿ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೇ ಮಾಡಿದ್ರು ಅಮ್ಮ ಅಮ್ಮನೇ, ಅತ್ತೆ ಅತ್ತೆ ಅನ್ನೋ ಆಗಿತ್ತು. ಆದರೂ ಅತ್ತೆ ಅಮ್ಮನ ಥರ ಪ್ರೀತಿ ತೋರಿಸ್ತಾರೆ ಅನ್ನೋದನ್ನ ನಾನು ಇವತ್ತೇ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಮಗಳು ಪುಣ್ಯ ಮಾಡಿದ್ದಾಳೆ, ಅವಳು ಆರಾಮಾಗಿದ್ದಾಳಲ್ಲ. ಸರಿ, ನಾನು ಹೋಗ್ತೀನಿ. ಇನ್ನು ಮಲ್ಕೋ ಪ್ರೀತಿ, ಹಾಡ ಹಾಡ್ಲಾ? ಹ್ಞೂ ಅತ್ತೆ. ವಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಮಲ್ಕೊಂಡ್ಲು ಅಂತ ಅನ್ಸುತ್ತೆ. ಇನ್ನು ಸ್ವಲ್ಪ ಬಿಟ್ಟು ಆಮೇಲೆ ಕೆಳಗೆ ಹಾಕ್ತೀನಿ. ಪಾಪ ಅವಳನ್ನ ನೆನೆಸ್ಕೊಂಡು ನಂಗೆ ತುಂಬ ಬೇಜಾರಾಗ್ತಾ ಇದೆ.
ನಾನು ಅವ್ಳಿಗೆ ಊಟ ಕೊಟ್ಟು ಹೋಗ್ಬೇಕಾಗಿತ್ತು ಅನ್ನೋದೊಂದು ಮನಸ್ಸಲ್ಲಿ ಕಾಡಕತ್ಬಿಟ್ಟೈತಿ ದೇವ್ರಿ, ಕಾಡಕತ್ಬಿಟ್ಟೈತಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ವಿಡಿಯೋ ನೋಟಿಫಿಕೇಶನು ಫಸ್ಟ್ ನಿಮಗೆ ಬರುತ್ತೆ, ಸೊ ನೀವೇ ವಿಡಿಯೋನ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಒಂದು ತಂದೆ ತಾಯಿ ಇಲ್ಲದ ಅನಾಥರನ್ನ ನೋಡಿ, ಹಾಗೆ ಮಲ್ತಾಯಿ ನಿತ್ಯ ಜೀವನದ ಕಥೆನೂ ಕೂಡ ನೋಡಿ. ಯಾವ ರೀತಿ ಎಪಿಸೋಡ್ಗಳು ಬರುತ್ತೆ ಅಂತ ನೀವು ಮಿಸ್ ಮಾಡದೆ ನೋಡಿ. ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ವಿಡಿಯೋಸ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದರೂ ಕೂಡ ನೀವು ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಜಾಸ್ತಿ ಆಗ್ತೀನಿ. ನಾನು ಹೇಳಿದ್ದೀನಿ ನಿಮಗೆ, ನನಗೆ ಏನಿಲ್ಲ ಅಂದರೂ ಒಂದು 2,000 3,000 ವ್ಯೂಸ್ ಬಂದರೆ ಮಾತ್ರ ನಾನು ಇನ್ಮೇಲೆ 3 ವಿಡಿಯೋಸು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಎಷ್ಟೇ ಮಾಡಿದ್ರು, ನಾನು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಅಷ್ಟೇ 600 800 ಬರೋದಾದರೆ ನಾನು ಡೈಲಿ ಒಂದೇ ವಿಡಿಯೋ ಹಾಕ್ತೀನಿ. ಎಷ್ಟೇ ಮಾಡಿದ್ರು, ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು, ನಮ್ಗೆ ಏನೇ ನೋವು ಇದ್ರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ಆರಾಮಿಲ್ಲ ಅಂದ್ರೂ ಕೂಡ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟೊಂದು ಗಂಟಲು ಇಟ್ಕೊಂಡಿದೆ. ಆದರೂ ನಿಮಗೋಸ್ಕರ ಅಂತ ಹೇಳಿ ನಾನು ಏನಿಲ್ಲಾದರೂ 2 ವಿಡಿಯೋನ ಮಾಡಿ ಬಿಡ್ತಾ ಇದ್ದೀನಿ. ಬಟ್ ಅದು ಇಷ್ಟು ಬಿಟ್ಟರು ನನಗೆ ನಾನು ಅಂದ್ಕೊಂಡಿರೋಷ್ಟು ನನಗೆ ವ್ಯೂಸ್ ಬರ್ತಾಯಿಲ್ಲ ಅಂತೇಳಿ ಬೇಜಾರಾಗ್ತಾಯಿದೆ. ಸೊ ಅಷ್ಟೇ. ಸರಿ, ಜಾಸ್ತಿ ಮಾತಾಡಿದ್ದೀನಿ ಅಂತೇಳಿ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಆಸೆ ಇದೆ. ಸೊ ತುಂಬ ಕಷ್ಟ ಇದೆ. ಸೊ ಹಾಗಾಗಿ ನಾನು ನಿಮಗೆ ಕೇಳ್ಕೊಳ್ತಾ ಇರೋದು ಅಷ್ಟೇ. ನೀವು ನೋಡೋದ್ರಿಂದ ನನ್ನ ಕಷ್ಟ ನಿವಾರಣೆ ಆಗ್ತಿರ್ಬೋದು ಅಂತ ಹೇಳಿ ನಾನು ಕಷ್ಟಪಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೆ ಯಾವುದೇ ರೀತಿಯಾದ ಇನ್ನು ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಹೇಳಿ ತುಂಬ ಬೇಜಾರಾಗ್ತಾ ಇದೆ ಅಷ್ಟೇ. ಸರಿ, ಎಲ್ಲರೂ ನೋಡ್ತಾ ಇದ್ದಾರಲ್ಲ, ಸೊ ಯಾರೆಲ್ಲ ನೋಡ್ತಾ ಇದ್ರು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕಂದರೆ ಭಾಳ ನೀವು ನೋಡೋದಕ್ಕೆ ನನಗೆ ಖುಷಿ ಆಗ್ತೈತೆ. ಯಾಕಂದರೆ ಇಷ್ಟು ಜನ ನೀವು ನೋಡೋದ್ರಲ್ಲ, ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ರು ಕೂಡ ಅಷ್ಟು ಜನ ನೋಡ್ತಾ ಇಲ್ಲ, ಇಷ್ಟು ಜನನೇ ನೋಡ್ತಾ ಇದ್ದಾರೆ ಅಂತೇಳಿ ಅದೊಂದು ಬೇಜಾರಷ್ಟೇ. ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನನ್ನ ಮನಸ್ಸಲ್ಲಿರೋ ನೋವು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ. ಯಾಕಂದರೆ ನೀವು ನನ್ನ ಫ್ರೆಂಡ್ಸು, ನನ್ನ ಯೂಟ್ಯೂಬ್ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಥರ ಅಂದ್ಕೊಂಡು ನಿಮ್ಮ ಮುಂದೆ ಹೇಳಿದೆ ಅಷ್ಟೇ, ಬೇರೆ ಏನಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.